ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮೈ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ವೆರಿ ಎನರ್ಜೆಟಿಕ್ ಆಗಿ ಪ್ಲ್ಯಾನ್ ಫಾರ್ ಅ ಡೇ ಮಾಡಿ ನನ್ನ ಒಂದು ಮಾರ್ನಿಂಗ್ ರುಟೀನ್ಸ್ ಎಲ್ಲ ಮುಗಿಸಿ ಆನ್ಲೈನ್ ಕ್ಲಾಸ್ನ ನಾನು ಎಲ್ಲರಿಗೂ ಆಡಿಯೋ ಕ್ಲಿಪ್ನ ಕಳಿಸಿ ನಾನು ಬಂದಿದ್ದು ವರ್ಲ್ಡ್ ಕೆಫೆಗೆ ಬಿಸಿ ಕಾಫಿ ಕುಡಿತಾ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹಾಗೆ ಇವತ್ತೊಂದು ಆಫ್ಲೈನ್ ವರ್ಕ್ಶಾಪ್ ಇದೆ ವಿನಯ್ ಜೀವ ಅವರಿಗೆ ಇವತ್ತು 11ಗೆ ಬರೋಕ್ಕಿಳಿದೆ, ಬಟ್ ಸ್ವಲ್ಪ ಲೇಟಾಗಿ ಬಂದರು. ಇವತ್ತು ಒಂದು ಗಂಟೆ ಲೇಟು. ಇವತ್ತು 1 ಗಂಟೆ ಲೇಟು. ಇಲ್ಲ ಇಲ್ಲಿ 11 ಹೇಳಿದ್ದು 11 ಹೇಳಿದ್ದು ಎಷ್ಟೊತ್ತಿಗೆ ಬರ್ತಿರೋದು? ಇಟ್ಸ್ ಓಕೆ ಆಯ್ತಾ? ಮಾಡಲಿ ಅಂತ ಟೈಮ್. ಹಾಯ್ ವಿನಯ್. ಹಾಯ್. ಎಷ್ಟು ಒಳ್ಳೆ ಟೀಚರ್ ನೋಡಿ, ಪಾಠ ಹೇಳ್ಕೊಡೋ ಜೊತೆ ಕಾಫಿ. ಈಗ ಬಿಸಿ ಕಾಫಿ ಕುಡಿತಾ ನಾವು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವಿ. ಇದು ಆಲ್ರೆಡಿ ಡೇ 3 ವರ್ಕ್ಶಾಪ್. ಸೊ ಡೇ 2 ಅಲ್ಲಿ ಆಲ್ರೆಡಿ ನಾವು 60% ಕವರ್ ಮಾಡಿದ್ವಿ. ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿ ಹ್ಯೂಮನ್ಸ್ಗೆ ವರ್ಕ್ ಆಗುತ್ತೆ, ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ಗಳಾಗಿರ್ಬೋದು, ಅಫರ್ಮೇಷನ್ ಬರೆಯೋ ವೇ ಆಗಿರ್ಬೋದು, ಕ್ರಿಸ್ಟಲ್ಸ್ ಹೀಲಿಂಗ್ಗಳ ಬಗ್ಗೆ ತುಂಬ ವಿಷಯಗಳು ತಿಳ್ಕೊಂಡಿದ್ರು ಆಲ್ರೆಡಿ ಇವತ್ತು ಡೇ 3. ಬಟ್ ಇವಾಗ ನಂಗೆ ಖುಷಿ ಆಗಿದೆ ಅಂದರೆ ಅಷ್ಟು ಡೆಡಿಕೇಶನ್ ಕೊಟ್ಟು ಕನ್ಸಿಸ್ಟೆನ್ಸಿಯಿಂದ ನೀಟಾಗಿ ಅವರ ಎಷ್ಟೇ ಬ್ಯುಸಿ ಇದ್ರೂ ಟೈಮ್ ತೊಗೊಂಡು ಇಲ್ಲಿ 3 to 4 hours ಮೇಲೆ ಅಂತ ಹೇಳ್ತೀವಿ 7 days ಆಫ್ ವರ್ಕ್ಶಾಪಲ್ಲಿ. ಬಟ್ ಎವ್ರಿ ಡೇ 3 to 4 hours ಅಂತ ಹೇಳ್ತೀವಿ, ಜಾಸ್ತಿ ಹೊತ್ತೇ ಆಗಿಬಿಡುತ್ತೆ. ನೋಡ್ಬೋದು ಡಿಟೇಲಿಂಗ್ ಆಗಿ ಒಂದೊಂದನ್ನು ಬರ್ಕೊಂಡು ನೀಟಾಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಏನೋ ಡೌಟ್ಸ್ ಇದೆ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಳ್ತಾರೆ. ನನ್ನ ಎನರ್ಜಿ ಲೆವೆಲ್ಸ್ ಅಷ್ಟೇ 3 to 4 hours ನೀಟಾಗಿ ಅವರು ವೆರಿ ಸ್ಟ್ರಿಕ್ಟಾಗಿ ಕೂತ್ಕೊಂಡು ನಾನು ಹೇಳ್ಕೊಡ್ತೀನಿ, ಅವರು ಕಲಿತಾರೆ ಆ್ಯಕ್ಚುಲಿ. ಹಾಯ್ ವಿನಯ್. ಹಾಯ್. ಇವತ್ತು ಆ್ಯಕ್ಚುಲಿ ಒಂದು ಸ್ವಲ್ಪ ದೊಡ್ಡ ಸೆಷನ್ ಆಯಿತು. 7 to 3 o'clock. ಓಕೆ, 3-4 hours ಆಗಿದೆ. ಸೊ ಇವತ್ತು ಒಂದಿಷ್ಟು ಒಳ್ಳೊಳ್ಳೆ ಟಾಪಿಕ್ಸ್ಗಳನ್ನ ಕವರ್ ಮಾಡಿದ್ವಿ. ಒಂದು ಮೇನು ವೇ ಔಟ್ ಆಫ್ ನೆಗೆಟಿವಿಟಿ. ಸೊ ನೆಗೆಟಿವಿಟಿ ಪ್ರತಿಯೊಬ್ಬ ಮುಂದಿಂಗೂ ಬರುತ್ತೆ. ಸೊ ಅದರಿಂದ ಹೆಂಗೆ ಹೊರಗಡೆ ಬರಬೇಕು ಅನ್ನೋದನ್ನ ಕಲಿಸಿದ್ರು. ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಇದು ಗೊತ್ತಿರಲಿಲ್ಲ, ಬಟ್ ಎಷ್ಟೊಂದು ಸರಿ ತಪ್ಪು ಮಾಡ್ತಾ ಇರ್ತೀವಿ. ಸೊ ಒಂದು ಏನು ಕಲಿತೆ ಅಂತ ಅಂದರೆ, ಮನುಷ್ಯನ ಸಹಜ ಗುಣ ತಪ್ಪು ಮಾಡೋದು. ಆ ತಪ್ಪು ಮಾಡಬೇಕಾದ್ರೆ ಏನು ಮಾಡಬೇಕು, ನೆಕ್ಸ್ಟಿಂದ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಇದರಿಂದ ಗೊತ್ತಾಯಿತು. ಸೊ ಇದನ್ನು ಕಾರ್ಯರೂಪಕ್ಕೆ ತರೋದು ಈಗ ನನ್ನ ಕೆಲಸ. ಅದನ್ನು ಇವಾಗಿಂದನೇ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಥಿಂಗ್. ಅದಾಗಿದ್ಮೇಲೆ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್, ಮ್ಯಾಜಿಕಲ್ ಮಾರ್ನಿಂಗ್, ಮ್ಯಾಜಿಕ್ ಡಸ್ಟ್ ಎವ್ರಿ ಒನ್. ಸೊ ಅದು ನಿನ್ನೆ ಒಂದು ಸ್ವಲ್ಪ ಕವರ್ ಮಾಡಿದ್ವಿ, ಅದನ್ನು ಮತ್ತೆ ಬ್ರಷಪ್ ಮಾಡಿದ್ವಿ. ಮ್ಯಾಜಿಕ್ ಪೀಪಲ್ ಹೂ ಮೇಡ್ ಎ ಡಿಫ್ರೆನ್ಸ್. ಸೊ ಯಾವಾಗಲೂ ನಮ್ಮ ಲೈಫಲ್ಲಿ ಪೇರೆಂಟ್ಸಿಗೆ ಮತ್ತು ಬೇರೆಯವರೆಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿರ್ತಾರೆ. ಬಟ್ ನಾವು ಯಾವತ್ತೂ ಹೋಗಿ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಿರಲ್ಲ, ಇಲ್ಲ ನಮ್ಮ ಸುತ್ತಮುತ್ತವ್ರಿಗೆ ಥ್ಯಾಂಕ್ಸ್ ಹೇಳಿರಲ್ಲ. ಬಟ್ ಆ ಥರ ಒಂದು ಗ್ರ್ಯಾಟಿಟ್ಯೂಡ್ನ ತೋರಿಸಿದಾಗ ಹೇಗೆ ಡಿಫ್ರೆನ್ಸ್ ಅವ್ರಿಗೆ ಫೀಲ್ ಆಗುತ್ತೆ ಮತ್ತು ನಮಗೆ ಹಿಂಗೆ ಅನಿಸುತ್ತೆ, ಎಷ್ಟು ಲೈಟಾಗಿ ಅನಿಸುತ್ತೆ, ಫ್ರೀ ಅನಿಸುತ್ತೆ ನನ್ನ ಕಲಿತೆ. ಸೊ ಇದನ್ನು ಯಾವತ್ತೂ ಮಾಡಿರಲಿಲ್ಲ. ದಿಸ್ ಇಸ್ ಸಮಥಿಂಗ್ ವೆರಿ ಯೂನಿಕ್ ಅಂತ ಅನ್ನಿಸ್ತು. ಸೊ ಹ್ಯಾವ್ ಎ ಮ್ಯಾಜಿಕಲ್ ಡೇ. ಆಮೇಲೆ ನೆಕ್ಸ್ಟ್ ಟೈಮ್ ನಿನ್ನೆ ಮ್ಯಾಜಿಕ್ ಚೆಕ್ಕು, ಮ್ಯಾಜಿಕ್ ಟು ಡೂ ಲಿಸ್ಟ್ ಎಲ್ಲ ಮಾಡಿದ್ವಿ. ಮ್ಯಾಜಿಕಲ್ ಫುಡ್ ಸ್ಟೆಪ್. ಸೊ ದಿಸ್ ವಾಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಸೊ ನಾವು ನಮ್ಮ ಫುಡ್ ಸ್ಟೆಪ್ಸ್ಗೆ ಯಾವತ್ತೂ ಥ್ಯಾಂಕ್ಸ್ ಹೇಳಿರಲ್ಲ, ಇಲ್ಲ ನಾವು ನಮ್ಮಲ್ಲಿ ಎಷ್ಟೋ ವಿಷಯಗಳಿಗೆ ಥ್ಯಾಂಕ್ಸ್ ಹೇಳಿರಲ್ಲ, ಅದನ್ನು ಕಲಿತೆ. ಆಮೇಲೆ ಹಾರ್ಟ್ ಮ್ಯಾಜಿಕ್. ಸೊ ಇದನ್ನು ದಿಸ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಹಾರ್ಟ್ ಮ್ಯಾಜಿಕ್ಕು, ಮ್ಯಾಗ್ನಿಫಿಷೆಂಟ್ ಔಟ್ಕಮ್. ಸೊ ಪ್ರತಿಯೊಂದನ್ನು ನಾವು ಪಾಸಿಟಿವಿಂದ ಇದಾಗುತ್ತೆ ಅಂದ್ಕೊಂಡು ಮಾಡಿದ್ರೆ ಅದು ಹಾಗೇ ಆಗುತ್ತೆ. ಸೊ ಇದನ್ನು ನಾವು ಮಾಡಲ್ಲ, ಅಯ್ಯೋ ಆಗುತ್ತೋ ಇಲ್ವೋ ಅಂತ ಇದೇ ಡೈಲಾಮದಲ್ಲಿ ಇರ್ತೀವಿ. ಬಟ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ರೆ ಆಗುತ್ತೆ ಅನ್ನೋದು ಇದನ್ನು ಕಲಿತೆ. ಆಮೇಲೆ ನೆಕ್ಸ್ಟ್ ಒಂದು ಮ್ಯಾಜಿಕ್ ಮಿರರ್. ಸೊ ಮ್ಯಾಜಿಕ್ ಮಿರರ್ ಇಸ್ ಆಲ್ವೇಸ್ ಪ್ರತಿಯೊಬ್ಬ ಮನುಷ್ಯನೂ ಮಾಡಬೇಕು. ಆ್ಯಂಡ್ ಇದನ್ನು ನಾನು ಈ ಫಾರ್ಮೆಟಲ್ಲಿ ಮಾಡ್ತಾ ಇರಲಿಲ್ಲ, ಬಟ್ ಆಲ್ವೇಸ್ ಐ ಯೂಸ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಆ್ಯಂಡ್ ಐ ಯೂಸ್ ಟು ಟೆಲ್ ಫಾರ್ ಮೈ ಸೆಲ್ಫ್ ಐ ಆಮ್ ಬೆಟರ್ ದೆನ್ ಎಸ್ಟರ್ಡೇ. ನಾನು ನಿನ್ನೆಗಿಂತ ಇವತ್ತು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ, ಡೆಫಿನೆಟಾಗಿ ಇಂಪ್ರೂವ್ ಆಗ್ತೀನಿ ಅಂತ ಹೇಳಿದೆ. ಬಟ್ ದಿಸ್ ಒನ್ ಇಟ್ಸ್ ಆಲ್ವೇಸ್ ಯು ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ಸೊ ದಟ್ ಸೊ ಇದಿಷ್ಟನ್ನು ಕಲ್ತಿದ್ದೀನಿ. ಡೆಫಿನೆಟಾಗಿ ಇದಿಷ್ಟನ್ನು ಕಾರ್ಯರೂಪಕ್ಕೆ ತಂದು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ವಿಷಯ ಮಾಡಿದೆ. ಏನು ಅಂತಂದರೆ, ಮೇಕ್ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ಅಂದರೆ ಇವಾಗ ಈ ತಿಂಗಳು ಅಂದರೆ ಇಯರ್ ಎಂಡ್ ಮುಗಿಯೋರೊಳಗಡೆ 10 ವಿಶಸ್ಗಳು ದೇವ್ರು ನಿಮಗೆ ವರ ಕೊಟ್ಟಂಗೆ ನೀವು ಏನು ಬೇಕಾದ್ರೂ ಕೇಳ್ಬೋದು ಅನ್ನೋದನ್ನ ವಿಶಸ್ಗಳನ್ನ ಬರ್ಕೋಬೇಕು. ಸೊ ನಂದು ಒಂದು ಸ್ವಲ್ಪ ಸಿಲ್ಲಿ ಅನಿಸ್ಬೋದು, ಬಟ್ ನನಗೆ ಅದೆಲ್ಲ ಇಷ್ಟ ಆಯಿತು. ಸೊ ಒಂದಿಷ್ಟು ಲಿಸ್ಟ್ ಮಾಡೀನಿ 10 ಏನೇನು ಆಗಬೇಕು ಅಂತ ಹೇಳಿ. ಸೊ ಇದನ್ನು ವಿಶ್ ಮಾಡೋದ್ರ ಜೊತೆಗೆ ವರ್ಕ್ ಮಾಡಬೇಕು. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಫೋಕಸ್ ಆಗಿದ್ದೀನಿ. ಸೊ ನಿಜವಾಗ್ಲೂ ಹೆಂಗೆ ವರ್ಕ್ ಮಾಡಬೇಕು ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ವಿಸ್ಮಯ ಅವ್ರು ಹೇಳ್ಕೊಟ್ರು. ಅದ್ರ ಜೊತೆಗೆ ಡೈಲಿ ಒಬ್ಬೊಬ್ಬರನ್ನ ಮೀಟ್ ಮಾಡ್ತೀನಿ. ಸೊ ಇವತ್ತು ಕಾವ್ಯ ಅನ್ನೋರು ಬಂದಿದ್ದಾರೆ. ಹಾಯ್ ಕಾವ್ಯ. ಸೊ ಇವ್ರ ಸ್ಟೂಡೆಂಟು. ಅವರ ಎಕ್ಸ್ಪೀರಿಯನ್ಸ್ಗಳನ್ನ ನನಗೆ ಪ್ರತಿ ಸರಿ ಯಾರು ಒಬ್ಬರನ್ನ ಮೀಟ್ ಮಾಡಬೇಕು, ಓಕೆ ಹಿಂಗೆ ಸ್ಟಾರ್ಟ್ ಆಯಿತು, ನಿಮ್ಗೆ ಏನು ವರ್ಕ್ ಆಯಿತು, ಆ ಕ್ಯೂರಿಯಾಸಿಟಿ ನನಗೆ ಇನ್ನೂ ವರ್ಕ್ ಆಗಿ ಸ್ಟಾರ್ಟ್ ಆಗಿಲ್ಲಲ್ಲ. ಸೊ ಅವ್ರಿಗೆಲ್ಲ ಹೆಂಗೆ ವರ್ಕ್ ಆಯಿತು ಅಂತ ಕೇಳಿ ಆಲ್ರೆಡಿ ವರ್ಕಿಂಗ್ ಔಟ್. ನಿಮಗೆ ಆರ್ಡರ್ಸ್ ಎಲ್ಲ ಬರ್ತಾ ಇದೆ, ಆರ್ಡರ್ಸ್ ಎಲ್ಲ ಬಟ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ. ಅದೊಂದು ಇರುತ್ತಲ್ಲ, ಓಕೆ ಇವ್ರಿಗೆಲ್ಲ ವರ್ಕ್ ಆಗಿದೆ, ಹೆಂಗೆ ವರ್ಕ್ ಆಯ್ತು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಸೊ ಕಾವ್ಯ ಅವ್ರದ್ದು ಕೇಳ್ತಾ ಇದ್ದೆ, ಅವ್ರದ್ದು ಹೇಳ್ತಾ ಇದ್ರು. ಸೊ ಇವಾಗ ಒಂದು ಪಾಸಿಟಿವ್, ಡೈಲಿ ಒಬ್ಬೊಬ್ಬರನ್ನ ಮೀಟ್ ಮಾಡಿದಾಗ ಅವ್ರದ್ದೆಲ್ಲ ಕೇಳಿ ಇವ್ರಿಗೆ ವರ್ಕ್ ಆಗಿದೆ, ನನಗೆ ವರ್ಕ್ ಆಗಲ್ಲ, ವರ್ಕ್ ಆಗುತ್ತೆ. ಅವ್ರು ಹಂಗೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಅಲ್ಲ, ನಾನು
ನಾನು ಹಗ್ಲು ರಾತ್ರಿ ದುಡಿತಾರಲ್ಲ ಹಂಗೆ ಹಗ್ಲು ರಾತ್ರಿ ಬರೀತಾರೆ. ಬರಿತೀನಿ. ಸೊ ಒಂದಿಷ್ಟು ಮಾಡ್ತಾ ಇದ್ದೀನಿ. ಸೊ ದಿಸ್ ವಾಸ್ ಪ್ರೊಡಕ್ಟಿವ್ ಡೇ. ಆ್ಯಂಡ್ ಇವತ್ತು ಬ್ಲೆಸ್ಸಿಂಗ್ಸ್ ಇನ್ನೊಂದು ಬುಕ್ ಇಟ್ಕೊಂಡಿದ್ದಾರೆ ಪಾಪ. ಬ್ಲೆಸ್ಸಿಂಗ್ ಅಫರ್ಮೇಷನ್ ನೀಟಾಗಿ ಬರ್ಕೊಂಡು ಬಂದಿದ್ದಾರೆ, ಗುಡ್ ಬಾಯ್ ಥರ ಬರ್ತೆ. ಸೊ ಬರೆಯೋದ್ರಿಂದ ಲೈಫ್ ಚೇಂಜ್ ಆಗುತ್ತೆ. ಸ್ಕೂಲಲ್ಲಿ ಹೇಳ್ತಾ ಇದ್ರು ಬರೀರಿ ಒಂದ್ಸರಿ ಬರೆಯೋದು ಒಂದೇ 10 ಸರಿ ಓದೋದು ಒಂದೇ. ಅವಾಗ ಕೇಳಿಲ್ಲ, ಇವಾಗ ಬರೀತಾ ಇದ್ದೀನಿ. ಹೌದು, ಒಂದಿಷ್ಟೆಲ್ಲ ಬರ್ಕೊಂಡು ಬಂದಿದ್ದೀನಿ. ನಾನೇನು ಬರೀತೀನಿ. ಥ್ಯಾಂಕ್ ಯು. ವಿನಯ್ ಅವರು ವರ್ಕ್ಶಾಪ್ ಮುಗಿಸ್ಕೊಂಡು ಹೊರಟರು. ಹಾಗೆ ನಾನು ಮನೆ ಕಡೆ ಹೊರಟೆ. ನೋಡಿದ್ರೆ ಜೋರಾಗಿ ಮಳೆ ಬಂದು ನಿಂತಿತ್ತು. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ, ಹಾಗೆ ನಿಮಗೆ ಲೈಕ್ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಬಗ್ಗೆ ಆಗಿರ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಬಗ್ಗೆ ಆಗಿರ್ಬೋದು, ಚಕ್ರ ಹೀಲಿಂಗ್ ಕ್ಲಾಸಸ್ ಬಗ್ಗೆ ಆಗಿರ್ಬೋದು, ನಿಮಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ವಿಸ್ಮಯ ಲೋಕ, ವಿಸ್ಮಯ ಗೌಡ ಅಫಿಷಿಯಲ್, ವಿಸ್ಮಯ ಗೌಡ ಪರ್ಸ್ನಲ್, ಈ 3 ಅಕೌಂಟ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸೊ ನೀವು ನನಗೆ DM ಮಾಡ್ಬೋದು. ಹಾಗೆ ನಿಮಗೆ ಯಾವುದೇ ರೀತಿ ಎನ್ಕ್ವೈರೀಸ್ಗಳಿದ್ರೂ ನಾನು ನಿಮಗೆ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್.